ಓಂ ಅಷ್ಟಮಹಾಲಕ್ಷ್ಮೀ ನಮಃ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಮನೆಯಲ್ಲಿ ನಾವು ದೀಪಾರಾಧನೆ ಮಾಡ್ತೀವಿ, ಆರತಿಗಳನ್ನ ಮಾಡ್ತೀವಿ. ಜೊತೆಗೆ ಮನೆಯಲ್ಲಿ ಸೌಖ್ಯವಾಗಿರಬೇಕು, ಮನೆಯಲ್ಲಿ ಶಾಂತಿ ಇರಬೇಕು ಅಂತಕ್ಕಂಥ ಅನೇಕ ತಂತ್ರಗಳಲ್ಲಿ ಬಹು ವಿಶೇಷವಾಗಿ 5 ಶುಕ್ರವಾರದ ವ್ರತ, 5 ಶುಕ್ರವಾರದ ವ್ರತದಲ್ಲಿ ಉಪ್ಪಿನ ದೀಪದ ಮುಖಾಂತರ ನಾವು 5 ಶುಕ್ರವಾರ ವ್ರತವನ್ನು ಆಚರಣೆ ಮಾಡ್ತಕ್ಕಂಥ ಸರಳ ವಿಧಾನ, ವಿಶೇಷವಾದ ವಿಧಾನ. ಇದರಿಂದ ಏನಾಗುತ್ತೆ, ಮನೆಯಲ್ಲಿ ಮಹಾಲಕ್ಷ್ಮಿಯ ಆವಾಹನೆ ಆಗುತ್ತೆ, ಸಾಲದಿಂದ ಮುಕ್ತರಾಗ್ತೀರಾ, ಅನಾರೋಗ್ಯ ಇದ್ದರೆ ಯಾರಿಗಾದರೂ ಅದರಿಂದ ಒಳ್ಳೆಯದಾಗ್ತಕ್ಕಂಥದ್ದು, ಸುಧಾರಣೆ ಆಗ್ತಕ್ಕಂಥದ್ದು, ಸಾಲಗಳಿದ್ದರೆ ಆ ಸಾಲಗಳು ತೀರಿಸ್ಕೊಳ್ತಕ್ಕಂಥದ್ದು, ಮಾನಸಿಕ ನೆಮ್ಮದಿ ಬರ್ತಕ್ಕಂಥದ್ದು. ಎಲ್ಲಿ ಲಕ್ಷ್ಮಿ ಇರ್ತಾಳೋ, ಎಲ್ಲಿ ಮಹಾಲಕ್ಷ್ಮಿಯ ಕೃಪೆ ಇರುತ್ತೋ ಅಲ್ಲಿ ದಾರಿದ್ರ್ಯ ಇರೋದಿಲ್ಲ, ಕಷ್ಟಗಳಿರೋದಿಲ್ಲ, ಒಳ್ಳೆ ಮಾರ್ಗಗಳಿರುತ್ತೆ, ಸಂತೋಷ ಇರುತ್ತೆ, ಸುಖ ಇರುತ್ತೆ, ಪ್ರತಿ ಕೂಡ ಶುಭವೇ ಆಗುತ್ತೆ. ಅಂತಹ ವಿಶೇಷವಾದ 5 ಶುಕ್ರವಾರದ ಉಪ್ಪಿನ ದೀಪದ ವ್ರತ. ಉಪ್ಪಿನ ದೀಪ ಅಷ್ಟೇ, ಬೇರೆ ಏನೂ ಇಲ್ಲ, ಬೇರೆ ಖರ್ಚೇ ಇಲ್ಲ. 5 ಶುಕ್ರವಾರ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಆ ಭಗವಂತನನ್ನು ಪೂರ್ತಿಯಾಗಿ ನಂಬಿ, ಆ ತಾಯಿ ತ್ರಿಶಕ್ತಿಯನ್ನು ನಂಬಿ ಮಾಡ್ತಕ್ಕಂಥದ್ದೇ 5 ಶುಕ್ರವಾರದ ಉಪ್ಪಿನ ದೀಪ. ಇದು ಹೇಗೆ ಮಾಡೋದು ಅಂದರೆ, 2 ಹಣತೆ ತಗೊಳ್ಳಿ, ಒಂದು ದೊಡ್ಡ ಹಣತೆ, ಒಂದು ಚಿಕ್ಕ ಹಣತೆ, ಮಣ್ಣಿನ ಹಣತೆಗಳಾಗಬೇಕು. ಆ ಮಣ್ಣಿನ ಹಣತೆಗಳ ತಗೊಂಬಂದು ಒಂದು ಹಣತೆಗೆ ಪೂರ್ಣವಾಗಿ ಉಪ್ಪನ್ನು, ಮನೆಯಲ್ಲಿರ್ತಕ್ಕಂಥ ಉಪ್ಪಲ್ಲ, ತಂದಿರ್ತಕ್ಕಂಥ ಉಪ್ಪು, ಆ ಉಪ್ಪನ್ನು ಬೇಕಾದ್ರೆ 5 ವಾರನೂ ಹಾಗೆಯೇ ಅದು ಬೇರೆ ಇಟ್ಕೊಂಡ್ಬಿಡಿ. ಆ ಉಪ್ಪಿನಲ್ಲಿ ಒಂದು ಹಣತೆಗೆ ಪೂರ್ಣವಾಗಿ ಉಪ್ಪನ್ನು ತುಂಬಿಸಿ, ಆ ಉಪ್ಪು ಹಾಕೋಕ್ಕೆ ಮುಂಚೆ ಅದರಲ್ಲಿ ಸ್ವಲ್ಪ ಅರಿಶಿನ ಹಾಕಿ, ಅದರ ಮೇಲೆ ಉಪ್ಪನ್ನು ತುಂಬಿಸಿ, ಒಂದು ಹಣತೆಗೆ ಉಪ್ಪು ತುಂಬಿಸಿ, ಒಂದು ವೀಳ್ಯದೆಲೆ ಇರ್ಬೋದು, ಅಥವಾ ಯಾವುದೇ ಒಂದು ಮನೆಗೆ ಉಪಯೋಗಿಸದೇ ಇರತಕ್ಕಂಥ ತಟ್ಟೆ ಇರ್ಬೋದು, ಬೆಸ್ಟ್ ಅಂದರೆ ವೀಳ್ಯದೆಲೆ. ಆ ವೀಳ್ಯದೆಲೆ ಮೇಲೆ ಒಂದಷ್ಟು ಅಕ್ಕಿ ಕಾಳು ಹಾಕಿ, ಅದರ ಮೇಲೆ ಈ ಹಣತೆಯನ್ನು ಇಟ್ಟು, ಆ ಹಣತೆಯ ನಾಲಿಗೆ ಏನಿರುತ್ತೆ ಅದು ದೇವರ ಕಡೆ ನೋಡಬೇಕು. ದೇವರು ಯಾವ ಕಡೆಯೇ ಇರಲಿ, ಉತ್ತರಕ್ಕಿರಲಿ ಪೂರ್ವಕ್ಕಿರಲಿ, ಆ ದೇವರ ಕಡೆ ಮನೆಯಲ್ಲಿ, ದೇವರ ಮನೆಯಲ್ಲಿ ದೇವರ ಕಡೆ ನೋಡೋ ಹಾಗೆ ಆ ಉಪ್ಪಿನ ಹಣತೆ ಇಟ್ಟು, ಅದರ ಮೇಲೆ ಮತ್ತೊಂದು ಹಣತೆ ತಗೊಂಡು, ಆ ಹಣತೆಯಲ್ಲಿ ತುಪ್ಪ ಆಗ್ಬೋದು, ಹಾಗೆಯೇ ಎಳ್ಳೆಣ್ಣೆ ಆಗ್ಬೋದು, ತುಪ್ಪದ ದೀಪ ಆಗ್ಬೋದು, ಅಥವಾ 3 ರೀತಿಯ ಎಣ್ಣೆಯನ್ನು ಹಾಕಿ ಅದೂ ಸಹ ದೇವರ ಕಡೆ ಮುಖ ಮಾಡಿ ಆ ದೀಪವನ್ನು ನಾವು ಇಟ್ಟು, ಪ್ರತಿ ಶುಕ್ರವಾರವೂ ಗೋಧೂಳಿ ಮುಹೂರ್ತದ ಸಮಯದಲ್ಲಿ ಇಟ್ಟು, ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಶ್ಲೋಕ ಆಗ್ಬೋದು, ಕನಕದಾರ ಶ್ಲೋಕ ಆಗ್ಬೋದು. ಅದ್ರ ಜೊತೆಗೆ ಅದರಲ್ಲಿ 2 ಬತ್ತಿ ಹಾಕಿರಬೇಕು, ಅದು ಜ್ಞಾಪಕ ಇಟ್ಕೊಳ್ಳಿ. ತುಪ್ಪ ಆಗ್ಬೋದು, ಎಳ್ಳೆಣ್ಣೆ ಆಗ್ಬೋದು, 2 ಬತ್ತಿ ಹಾಕಿರಬೇಕು. ಲಕ್ಷ್ಮಿಯ ಸ್ತೋತ್ರಗಳನ್ನ ಹೇಳಿಕೊಂಡು ಆ ದೀಪಕ್ಕೆ ಆರತಿಯನ್ನು ಮಾಡಿ ಸಂಕಲ್ಪ, ನನ್ನ ಮಗನಿಗೆ ಮದುವೆ ಆಗ್ತಾ ಇಲ್ಲ ತಾಯಿ, ಅದೊಂದು 1 ವಾರದ ಸಂಕಲ್ಪ. 2ನೇ ವಾರಕ್ಕೆ ಬಂದಾಗ ನನಗೆ ಹಣ ನಿಲ್ತಾ ಇಲ್ಲ, ಹಣ ಬರ್ತಾ ಇಲ್ಲ, ಅದು 2ನೇ ವಾರ. ಇನ್ನು 3ನೇ ವಾರಕ್ಕೆ ಅಮ್ಮ ನನಗೊಂದು ಮನೆ ಕೊಡು, 3ನೇ ವಾರ. ಇನ್ನು 4ನೇ ವಾರ ನನ್ನ ಮಾಂಗಲ್ಯ ಗಟ್ಟಿಯಾಗಿರಲಿ, 4ನೇ ವಾರ. ಇನ್ನು 5ನೇ ವಾರ ಪರಿಪೂರ್ಣವಾಗಿ ಇಡೀ ಕುಟುಂಬ ಕಾಪಾಡುವಂಥ 5 ವಾರಗಳು ಮಾಡಿ 5 ಮುತ್ತೈದೆಯರಿಗೆ 5ನೇ ಶುಕ್ರವಾರ ಮನೆಗೆ ಪೂರ್ವಾಭಿಮುಖವಾಗಿ ಅವರಿಗೆ ಕುಳಿಸಿ ಒಂದು ಕದಳಿ ಅಂದರೆ ಬಾಳೆಹಣ್ಣಿನ ಒಂದು ತಾಂಬೂಲವನ್ನು ಕೊಟ್ಟು ಅವರಿಗೆಲ್ರಿಗೂ ನಮಸ್ಕಾರ ಮಾಡಿಕೊಂಡು ಕಳಿಸಿದ್ದೆ ಆದರೆ 5 ಶುಕ್ರವಾರ ಉಪ್ಪಿನ ದೀಪದ ವ್ರತ ಮುಗಿಯುತ್ತೆ, ಸಂಕಲ್ಪಗಳು ಈಡೇರುತ್ತೆ. ನಂಬಿ ಕೆಟ್ಟವರಿಲ್ಲವೋ ಅಂತ ಹೇಳ್ತೀವಿ. ಶ್ರದ್ಧಾಭಕ್ತಿಯಿಂದ ಮಾಡ್ಕೋಬೋದು. ಮದುವೆ ಆಗಿರೋರು ಮಾಡ್ಬೋದು, ಮದುವೆ ಆಗೋರು ಮಾಡ್ಬೋದು. ಆದರೆ ದಿನಗಳು ತಮಗೆ ನೋಡಿಕೊಂಡು ಅಶೌಚ ಅಥವಾ ಏನಾದರೂ ಕೆಟ್ಟದ್ದಿದ್ದರೆ ಮುಂದೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಲಕ್ಷ್ಮಿಯ ಸ್ತೋತ್ರಗಳು ಮಾತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.